ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಹಲವರು ಆಸ್ಪತ್ರೆಗೆ ದಾಖಲಾಗಿ ತಮ್ಮ ಆರೋಗ್ಯದಲ್ಲಿ ಏರುಪೇರಾಗಿರುವುದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿರುವ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಒಂದು ವಾರ್ಡನ್ನು ಒಂದು ಸ್ಪೆಷಲ್ ಆಗಿರುವ ಒಂದು ಆಯೋಜನೆ ಮಾಡಲಾಗಿದೆ. ಸದ್ಯ ನಾನು KC ಜನರಲ್ ಆಸ್ಪತ್ರೆಯಲ್ಲಿದ್ದೇನೆ, ತೋರಿಸ್ತಾ ಹೋಗ್ತಾನೆ ವಾರ್ಡ್ ಯಾವ ರೀತಿ ಇದೆ ಅಂತ. ಇಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡನ್ನು ಒಂದು ಸ್ಪೆಷಲ್ ವಾರ್ಡಾಗಿ ಒಂದು ಆಯೋಜನೆಯನ್ನು ಮಾಡಿದ್ದಾರೆ, ಏರ್ಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ವಾರ್ಡ್ನಲ್ಲಿ ಸುಮಾರು 4 ಬೆಡ್ಗಳನ್ನು ಆಯೋಜನೆ ಮಾಡಲಾಗಿದೆ. ಯಾಕೆಂದರೆ ರೋಗಿಗಳು ಬರ್ತಾರೆ, ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅದರಲ್ಲೂ ಕೂಡ ತಲೆನೋವು, ತೀವ್ರ ತಲೆನೋವು ಅಂತ ಬರ್ತಾರೆ. ಅಂಥ ಸಂದರ್ಭದಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲು ಸ್ಪೆಷಲ್ ವಾರ್ಡ್ ಅಂತಲೇ ಒಂದು ಆಯೋಜನೆ ಮಾಡಲಾಗಿದೆ. ಯಾಕೆಂದರೆ ಸರ್ಕಾರದ ಸೂಚನೆ ಮೇರೆಗೆ ಆರೋಗ್ಯ ಇಲಾಖೆನೇ ಸೂಚನೆ ನೀಡಿತ್ತು. ಎಲ್ಲ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅದು ಸಮುದಾಯ ಕೇಂದ್ರ ಆಸ್ಪತ್ರೆ ಆಗಿರಲಿ, ತಾಲೂಕು ಆಸ್ಪತ್ರೆ ಆಗಿರಲಿ, ಜಿಲ್ಲಾ ಆಸ್ಪತ್ರೆ ಆಗಿರಲಿ, ಎಲ್ಲ ಆಸ್ಪತ್ರೆಗಳಲ್ಲಿ ಸ್ಪೆಷಲ್ ವಾರ್ಡ್ ಮಾಡಬೇಕು ಅನ್ನೋ ಸೂಚನೆಯನ್ನು ನೀಡಿತ್ತು. ಹಾಗಾಗಿ ಸದ್ಯ ಬೆಂಗಳೂರಿನಲ್ಲಿ KC ಜನರಲ್ ಆಸ್ಪತ್ರೆ ಏನಿದೆ, ಆ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡನ್ನು ಏರ್ಪಡಿಸಲಾಗಿದೆ. ಈ ಆಸ್ಪತ್ರೆಯಲ್ಲಿ ಸುಮಾರು 10 ಬೆಡ್ಗಳನ್ನು, ಅಂದರೆ 2 ವಾರ್ಡ್ಗಳ ವಿಂಗಡಣೆ ಆಗಿ ಒಂದೊಂದು ವಾರ್ಡ್ಗಳಲ್ಲಿ 5 ಒಂದು ಹಾಸಿಗೆಗಳನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಇನ್ನು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ, ಸಮುದಾಯ ಕೇಂದ್ರ ಇದ್ದರೆ 2 ಬೆಡ್ಗಳನ್ನು ಆಯೋಜನೆ ಮಾಡಬೇಕು, ತಾಲೂಕು ಆಸ್ಪತ್ರೆ ಇದ್ದರೆ 5 ಮತ್ತು ಜಿಲ್ಲಾ ಆಸ್ಪತ್ರೆ ಆಗಿದ್ದರೆ 10 ಒಂದು ಬೆಡ್ಗಳನ್ನು ಆಯೋಜನೆ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿತ್ತು. ಸೂಚನೆ ಮೇರೆಗೆ ಇವಾಗ ಆಸ್ಪತ್ರೆಯವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯ KC ಜನರಲ್ನಲ್ಲಿ ಈ ವಾರ್ಡ್ನಲ್ಲಿ ಯಾವುದೇ ರೋಗಿಯು ಇನ್ನು ಚಿಕಿತ್ಸೆಯನ್ನು ಪಡೆದಿಲ್ಲ ಅನ್ನೋದು ಇಲ್ಲಿನ ವೈದ್ಯರ ಮಾತಾಗಿದೆ. ಯಾಕೆಂದರೆ ಇನ್ನು ಅಷ್ಟರ ಮಟ್ಟಿಗೆ ಪ್ರಕರಣಗಳು ಬರ್ತಾ ಇಲ್ಲ, ಸಾಮಾನ್ಯವಾದ ಪ್ರಕರಣಗಳು ಬರ್ತವೆ. ಅದರಲ್ಲಿ ತಲೆನೋವು, ಒಣಗಿದ ಬಿಸಿ ಚರ್ಮ ಮತ್ತು ಗೊಂದಲಕ್ಕೆ ಒಳಗಾಗಿರ್ತಾರೆ. ಕೆಲವು ವಾಕರಿಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಬರ್ತಿವೆ. ಅಂತಹ ಪ್ರಕರಣಗಳಿಗೆ ನಾವು ಎಮರ್ಜೆನ್ಸಿ ವಾರ್ಡ್ನಲ್ಲೇ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಮನೆಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಿರುವಂಥ ಮಾತಾಗಿದೆ. ಸದ್ಯ ಅಂಥ ಪ್ರಕರಣಗಳು ಬರ್ತವೆ. ಆದರೆ ಈ ಒಂದು ಸ್ಪೆಷಲ್ ವಾರ್ಡನ್ನು ಏರ್ಪಡಿಸಿದ್ದಾರೆ, ಆಯೋಜನೆ ಮಾಡಲಾಗಿದೆ. ಈ ವಾರ್ಡ್ನಲ್ಲಿ ಯಾವುದೇ ಒಂದು ಪ್ರಕರಣಗಳು ಬಂದಿಲ್ಲ. ಹಾಗಾಗಿ ಪ್ರಮುಖವಾಗಿ ಎಮರ್ಜೆನ್ಸಿ ವಾರ್ಡ್ ಇರುತ್ತೆ, ಆ ಎಮರ್ಜೆನ್ಸಿ ವಾರ್ಡ್ನಿಂದ ಈ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾದ್ರೆ ಅವರಲ್ಲಿ ಒಂದು ಅತಿಯಾದ ಒಂದು ರೋಗ ಲಕ್ಷಣಗಳು ಕಾಣಬೇಕು. ಅದು ತಲೆನೋವಾಗಿರಲಿ, ಯಾವುದೇ ಒಂದು ರೋಗ ಲಕ್ಷಣಗಳು ಅತಿಯಾಗಿ ಕಂಡರೆ ಮಾತ್ರ ಈ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಪ್ರಮುಖವಾಗಿ ದೇಹದಲ್ಲಿ ತಾಪಮಾನವು ಸುಮಾರು 37ಕ್ಕೂ ಹೆಚ್ಚು ಆದರೆ ಈ ಸ್ಪೆಷಲ್ ವಾರ್ಡ್ಗೆ ಹೀಟ್ ಸ್ಟ್ರೋಕ್ ಸ್ಪೆಷಲ್ ವಾರ್ಡ್ ಏನು ಮಾಡಿದ್ದಾರೆ, ಆ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಜೊತೆಗೆ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಮನೆಗೆ ಕಳಿಸುವ ಕೆಲಸವನ್ನು ಮಾಡಲಾಗುತ್ತೆ. ಯಾಕೆಂದರೆ ಆ ಚಿಕಿತ್ಸೆಯನ್ನು ನೀಡಿದ ನಂತರವೂ ಕೂಡ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವುದು ಆ ಸಿಬ್ಬಂದಿಯವರು ವೈದ್ಯರು ನೀಡ್ತಾರೆ. ಜೊತೆಗೆ ಈಗಾಗಲೇ ಈ ಒಂದು ಹಾಸಿಗೆಗಳನ್ನು, ಬೆಡ್ಗಳನ್ನು ಆಯೋಜನೆ ಮಾಡಲಾಗಿದ್ದು, ಯಾವ ರೀತಿ ಚಿಕಿತ್ಸೆಯನ್ನು ನೀಡಬೇಕು ಅನ್ನುವ ತರಬೇತಿಯನ್ನು ಆರೋಗ್ಯ ಇಲಾಖೆ ಈಗಾಗಲೇ ನೀಡಲಾಗಿದೆ. ಸದ್ಯ ಈಗ KC ಜನರಲ್ ಆಸ್ಪತ್ರೆಯಲ್ಲಿ ರೋಗಿಗಳು ಏನು ಬರ್ತಾ ಇದ್ದಾರೆ ಅವರಿಗೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಮಾತ್ರ ಚಿಕಿತ್ಸೆಯನ್ನು ನೀಡಿ ಮನೆಗೆ ಕಳಿಸುವ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈ ಪ್ರಕರಣಗಳು ಇನ್ನೂ ಹೆಚ್ಚಾದರೆ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡುವ ಸಿದ್ಧತೆಗಳು ಕೂಡ KC ಜನರಲ್ ವೈದ್ಯರು ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.